ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ಸುಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಿದ್ದೇನೆ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಅದಕ್ಕಾಗಿ ನಾನಿಲ್ಲಿ ಕೆಂಪು ಮೆಣಸಿನಕಾಯಿ, ಕೊತ್ತಂಬರಿ, ಕರಿಮೆಣಸು, ಜೀರಿಗೆ, ಮೆಂತೆಯನ್ನು ತಗೊಂಡಿದ್ದೇನೆ. ಈಗ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಡುವ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಬೇಕು. ನಂತರ ಕೆಂಪು ಮೆಣಸಿನಕಾಯಿಯನ್ನು ಹಾಕಿ ಹುರಿದುಕೊಳ್ಬೇಕು. ಮೆಣಸಿನಕಾಯಿ ಒಂದು 50% ಹುರಿದಾದ್ಮೇಲೆ ಅದಕ್ಕೆ ಕೊತ್ತಂಬರಿಯನ್ನು ಸೇರಿಸುವ. ನೆಕ್ಸ್ಟ್ ಕರಿಮೆಣಸು, ಹಾಗೆ ಲಾಸ್ಟ್ಗೆ ಜೀರಿಗೆ ಮತ್ತು ಮೆಂತೆಯನ್ನು ಸೇರಿಸಿ ಹುರ್ಕೊಳ್ಬೇಕು. ಇದೆಲ್ಲ ಹುರಿದಾದ್ಮೇಲೆ ಇದನ್ನು ನಾವು ಬಿಸಿ ಆರಲಿಕ್ಕೆ ಇಡಬೇಕು. ಬಿಸಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದೆಲ್ಲ ಪದಾರ್ಥವನ್ನು ಹಾಕಬೇಕು. ನಂತರ ಸ್ವಲ್ಪ ಅರಿಶಿಣ ಹುಡಿ, ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ನೋಡಿ, ಇಷ್ಟು ಗಟ್ಟಿಯಾಗಿ ಇರಬೇಕು ಮಸಾಲೆ. ಈಗ ಮೀನನ್ನು ತಗೊಳ್ಳಿ. ನಾನಿಲ್ಲಿ ಬಂಗುಡೆ ಮೀನನ್ನು ತಗೊಂಡಿದ್ದೇನೆ. ಮೀನನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ. ಈಗ ಮೀನಿನ ಎರಡು ಭಾಗಕ್ಕೂ ಚಾಕುವಿನಿಂದ ಈ ಥರ ಗೆರೆಯನ್ನು ಹಾಕಿಕೊಳ್ಳಿ. ಹೀಗೆ ಮಾಡುವುದರಿಂದ ಮೀನಿಗೆ ಮಸಾಲೆ ಚೆಂದ ಮಾಡಿ ಎಳ್ಕೊಳ್ತದೆ. ಈಗ ಒಂದು ತಟ್ಟೆಗೆ ರುಬ್ಬಿದ ಮಸಾಲೆಯನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಸಾಲೆ ಮತ್ತು ಉಪ್ಪನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಮಿಕ್ಸ್ ಮಾಡಿದ ಮಸಾಲೆಯನ್ನು ಮೀನಿಗೆ ಚಂದ ಮಾಡಿ ಸವರಬೇಕು. ಮೀನಿನ ಒಳಗಡೆ ಭಾಗ ಹಾಗೆ ಮೇಲ್ಗಡೆ ಭಾಗಕ್ಕೆಲ್ಲ ಚಂದ ಮಾಡಿ ಸವರಿ ಇಟ್ಕೊಳ್ಬೇಕು. ಎಲ್ಲ ಮೀನಿಗೂ ಇದೇ ಥರ ಮಾಡಬೇಕು. ಈಗ ಒಂದು 10ರಿಂದ 15 ನಿಮಿಷ ಮೀನನ್ನ ಹಾಗೆ ಇಡಬೇಕು. ಸೊ ಮಸಾಲೆ ಎಲ್ಲ ಚಂದ ಮಾಡಿ ಮೀನಿಗೆ ಎಳ್ಕೊಳ್ತದೆ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ತವಾನ ಬಿಸಿ ಮಾಡಲಿಕ್ಕೆ ಇಡಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ಮಸಾಲೆ ಮಿಕ್ಸ್ ಮಾಡಿ ಇಟ್ಟಿರುವ ಮೀನನ್ನು ತವಾದಲ್ಲಿ ಫ್ರೈ ಮಾಡಿಕೊಳ್ಳುವ. ಈಗ ಉಳಿದಿರುವಂತಹ ಮಸಾಲೆಯನ್ನು ಮೀನಿನ ಮೇಲ್ಭಾಗಕ್ಕೆ ಈ ರೀತಿಯಾಗಿ ಸವರಿಕೊಳ್ಳಿ. ಈಗ ಮೀನಿನ ಒಂದು ಭಾಗ ಚಂದ ಮಾಡಿ ಫ್ರೈ ಆದಮೇಲೆ ಮೀನನ್ನು ಮಗಚಿ ಹಾಕಬೇಕು. ಈಗ ಮತ್ತೊಂದು ಸಲ ಮಗಚಿ ಹಾಕಿಕೊಳ್ಳಿ. ಮಗಚಿ ಹಾಕಿದ್ಮೇಲೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಫಿಶ್ ತವಾ ಫ್ರೈ ರೆಡಿ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಹಾಗೆ ಕ್ವಿಕ್ಕಾಗಿ ಫಿಶ್ ತವಾ ಫ್ರೈಯನ್ನು ಮಾಡ್ಬೋದು ಅಂತ.
ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Until then, take care. Bye bye.